ಇಸ್ಲಾಂ ಧರ್ಮಕ್ಕೆ ಹಿಂದೂ ಯುವಕನ ಒಂದು ಮತಾಂತರ ಆಗಿದೆ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಗದಗದಲ್ಲಿ ಹಿಂದೂ ಯುವಕನ ಮತಾಂತರದ ಕುರಿತು ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇಸ್ಲಾಂ ಧರ್ಮಕ್ಕೆ ಹಿಂದೂ ಯುವಕನ ಮತಾಂತರದ ಒಂದು ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಗದಗದಲ್ಲಿ ಹಿಂದೂ ಯುವಕನ ಮತಾಂತರದ ಕುರಿತು ಈಗ ಗಂಭೀರವಾದಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. 17 ವರ್ಷದ ಯುವಕನನ್ನ ಇಸ್ಲಾಂ ಧರ್ಮಕ್ಕೆ ಬಲವಂತವಾಗಿ ಮತಾಂತರ ಮಾಡಲಾಗಿದೆ. ಯುವಕ ನಾಪತ್ತೆಯಾಗಿದ್ದಾನೆ. ಟೀ ಸ್ಟಾಲ್ ನಡೆಸುತ್ತಿದ್ದಂತಹ ಇಬ್ಬರು ಯುವಕರೇ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಗವಿಸಿದ್ದಪ್ಪ ಅಲಿಯಾಸ್ ವಿನಾಯಕ ಆತ ಅಂತ ಹೇಳಲಾಗ್ತಾ ಇದೆ. ಸೋಹೆಲ್ ಮತ್ತು ಗಲ್ಲು ಎಂಬುವವರ ವಿರುದ್ಧ ಕೇಳಿ ಬರ್ತಾ ಇದೆ ಆರೋಪ. ಟೀ ಸ್ಟಾಲ್ಗೆ ಗವಿಯಪ್ಪ ನಿತ್ಯ ಕೂಡ ಟೀ ಕುಡಿಯೋಕೆ ಅಂತ ಬರ್ತಾ ಇದ್ದಂತೆ. ಹೀಗಾಗಿ ಆ ಒಂದು ಸಮಯದಲ್ಲಿ ಆ ವೇಳೆ ಸೋಹೆಲ್ ಮತ್ತು ಗಲ್ಲು ಮಗನ ಒಂದು ತಲೆಯನ್ನು ಕೆಡಿಸಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. 1.5 ತಿಂಗಳಿನಿಂದ ಲಕ್ಷ್ಮೀಶ್ವರ ಪಟ್ಟಣದಿಂದ ಯುವಕ ನಾಪತ್ತೆಯಾಗಿದ್ದಾನೆ ಎನ್ನುವಂಥ ಒಂದು ಮಾತು ನೋಡಿ. ಯಾವ ರೀತಿಯಾಗಿ ಆಗಿದೆ ಅಂದರೆ, ನಾವು ಬೇರೆ ಬೇರೆ ಧರ್ಮಗಳಲ್ಲಿ ಕೂಡ ಇದನ್ನು ನೋಡ್ತಾ ಇರ್ತೀವಿ. ಧರ್ಮಗಳ ಒಂದು ಮತಾಂತರ ಮಾಡೋದು ಅದು ಅವ್ರ ಇಚ್ಛೆಯಿಂದ ಆದರೆ, ಸ್ವ ಇಚ್ಛೆಯಿಂದ ಆದರೆ ಯಾರು ಕೂಡ ತೊಂದರೆ ಇಲ್ಲ. ಆದರೆ ಇಲ್ಲಿ ಬಲವಂತವಾಗಿ ಧರ್ಮವನ್ನು ಬದಲಿಸಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ತಂದೆ ತಾಯಿಗಳೇ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಯುವಕ ಏನು ನಾಪತ್ತೆಯಾಗಿದ್ದಾನೆ, ಆತ ಟೀ ಸ್ಟಾಲ್ ನಡೆಸುತ್ತಾ ಇಬ್ಬರು ಯುವಕರು ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಗವಿಸಿದ್ದಪ್ಪ ಅಲಿಯಾಸ್ ಏನು ವ್ಯಕ್ತಿ ಇದ್ದಾನೆ, ಆತನ ಬಗ್ಗೆ ಈ ಒಂದು ವಿಚಾರ ಕೇಳಿ ಬರ್ತಾ ಇದೆ. 17 ವರ್ಷದ ಯುವಕನನ್ನು ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಲಾಗಿದೆ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಗವಿಸಿದ್ದಪ್ಪ ಅಲಿಯಾಸ್ ವಿನಾಯಕ ಗಣದಿನ್ನಿ ಅಂತ ಹೇಳಲಾಗ್ತಾ ಇದೆ ಆತನ ಹೆಸರು. ಸೋಹೆಲ್ ಮತ್ತು ಗಲ್ಲು ಅಂತ ಏನಿದ್ದಾರೆ ಎಂಬುವರು ಇವರಿಬ್ಬರ ವಿರುದ್ಧ ಆರೋಪ ಕೇಳಿ ಬರ್ತಾರೆ. ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ, ಏನಾಯ್ತು 14 ಕೂಡ ಟೀ ಸ್ಟಾಲ್ಗೆ ಟೀ ಕುಡಿಯೋಕ್ಕಂತ ಹೋಗ್ತಾ ಇದ್ದಂತೆ. ಹೋದಂತಹ ಸಂದರ್ಭದಲ್ಲಿ ಆತನಿಗೆ ಏನೋ ಒಂದು ಅದು ಇದು ಅಂತ ಹೇಳಿ ತಲೆಯನ್ನು ಕೆಡಿಸಿ ನಮ್ಮ ಧರ್ಮಕ್ಕೆ ಬಾ, ಹಾಗೆ ಹಿಂಗೆ ಬಂದರೆ ಹಿಂಗಿರುತ್ತೆ ಅಂತ ಏನೋ ಒಂದು ಹೇಳಿದ್ದಾರಂತೆ. ಹೇಳಿ ತಲೆಯನ್ನು ಕೆಡಿಸಿ ಆತನನ್ನು ಮತಾಂತರ ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಹೋದಂತಹ ಸಮಯದಲ್ಲಿ ಇಬ್ಬರೇನು ಸೋಹೆಲ್ ಅನ್ನುವಂತಹ ವ್ಯಕ್ತಿ ಮತ್ತು ಗಲ್ಲು ಎನ್ನುವಂತಹ ವ್ಯಕ್ತಿ ಇಬ್ಬರು ಏನಿದ್ದಾರೆ ಯುವಕರು, ಅವರಿಬ್ಬರು ನಮ್ಮ ಮಗನ ತಲೆ ಕೆಡಿಸಿಬಿಟ್ಟಿದ್ದಾರೆ ಏನೋ ಒಂದು ಹೇಳಿ ಅಂತ ಹೇಳಿ ತಂದೆ ತಾಯಿಗಳು ಆರೋಪ ಮಾಡ್ತಾ ಇದ್ದಾರೆ. 1.5 ತಿಂಗಳಿಂದ ಲಕ್ಷ್ಮೀಶ್ವರ ಪಟ್ಟಣದಿಂದ ಯುವಕ ನಾಪತ್ತೆಯಾಗಿದ್ದಾನಂತೆ, ಸಿಗುತ್ತಾ ಇಲ್ಲ, ಎಲ್ಲೋಗಿದ್ದಾನೆ ಏನೋ. ಹೀಗಾಗಿ ಮತಾಂತರದ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಏನಾಗಿದೆ ಏನು ಪೊಲೀಸರು ಕೂಡ ಹುಡುಕ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಈ ಒಂದು ವಿಚಾರವಾಗಿ. ಹಿಂದೂ ಯುವಕನನ್ನು ಇಸ್ಲಾಂ ಧರ್ಮಕ್ಕೆ ಯಾಕೆ ಈ ರೀತಿಯಾಗಿ ಬಲವಂತವಾಗಿ ಇವರು ಕರೆಸ್ಕೋಬೇಕು ಅಂತ ಗೊತ್ತಿಲ್ಲ. ಒಂದು ಧರ್ಮದ ಬಗ್ಗೆ ಗೌರವ ಇದ್ದರೆ ಅವರಿಗೆ ಬರಬೇಕು ಅಂತ ಅನಿಸಿದರೆ ಅವರೇ ಬರಬೇಕು. ಅವರು ಬಂದಾಗ ಆ ಧರ್ಮಕ್ಕೂ ಒಂದು ಬೆಲೆ ಇರುತ್ತೆ. ಆದರೆ ಈ ರೀತಿಯಾಗಿ ಬಲವಂತವಾಗಿ ಕರೆಸ್ಕೊಳ್ಳೋದ್ರಿಂದ ಏನು ಉಪಯೋಗ ಇದೆ? ಅವರನ್ನು ತಲೆ ಕೆಡಿಸಿ ಕರೆಸ್ಕೊಳ್ಬೇಕು ಅನ್ನೋಂಥದ್ದು ಏನೂ ಇಲ್ಲ. ಈ ರೀತಿಯಾದಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಏನು ಗದಗದಲ್ಲಿ ನಡೆದಿದೆ ಈ ಒಂದು ವಿಚಾರ, ಒಂದು ಆರೋಪ ಏನು ಕೇಳಿ ಬರ್ತಾ ಇದೆ, ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂಥದ್ದು. ಬಲವಂತವಾಗಿ ಕರೆಸಿಕೊಳ್ಳುವಂತಹ ಒಂದು ವಿಚಾರ ಏನಿದೆ, ಇಸ್ಲಾಂ ಧರ್ಮ ಆಗಿರಲಿ, ಕ್ರಿಶ್ಚಿಯನ್ ಧರ್ಮ ಆಗಿರಲಿ, ಸಿಖ್, ಬೌದ್ಧ, ಯಾವುದೇ ಒಂದು ಧರ್ಮ ಆಗಿದ್ರೂ ಸರಿ, ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದ್ದರೆ ಅವರು ಸ್ವಯಂ ಪ್ರೇರಿತವಾಗಿ ಅವರ ಇಚ್ಛೆಯಿಂದಾನೇ ಹೋದರೆ ಅದಕ್ಕೆ ಒಂದು ಬೆಲೆ. ಇಲ್ಲ ಅಂತಂದರೆ ಅದು ಬಲವಂತವಾಗಿ ನೀವು ಕರೆಸ್ಕೊಳ್ತೀರಾ ಅಂತಂದರೆ, ಏನೋ ಒಂದು ತಲೆಯನ್ನು ಕೆಡಿಸಿ ಕರೆಸ್ಕೊತೀರಾ ಅಂತಂದರೆ ನಿಜಕ್ಕೂ ಕೂಡ ಅದು ಅಪರಾಧ ಆಗುತ್ತೆ. ಯಾವ ಧರ್ಮದಲ್ಲಿಯೂ ಕೂಡ ಹೇಳೋದಿಲ್ಲ ನಮ್ಮ ಧರ್ಮಕ್ಕೆ ಬೇರೆ ಧರ್ಮದವರನ್ನು ನೀವು ಕರ್ಕೊಂಡು ಬನ್ನಿ ಅಂತ. ಅದು ಬಲವಂತವಾಗಿ ಕರ್ಕೊಂಡು ಬನ್ನಿ ಅಂತ ಮೊದಲೇ ಹೇಳೋಕ್ಕೆ ಹೋಗಲ್ಲ ಯಾರೂ ಕೂಡ. ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಗ್ರಂಥಗಳಾಗಿರ್ಬೋದು, ಆ ಧರ್ಮ ಗ್ರಂಥಗಳಲ್ಲಿ ಬರುವಂತಹ ನೀವು ನಂಬುವಂತಹ ವ್ಯಕ್ತಿಗಳೇ ಆಗಿರಬಹುದು, ದೇವರೇ ಆಗಿರಬಹುದು, ಯಾವ ದೇವರು ಕೂಡ ಧರ್ಮಕ್ಕೆ ಕರ್ಕೊಂಡು ಬನ್ನಿ, ನನ್ನ ಧರ್ಮಕ್ಕೆ ಕರ್ಕೊಂಡು ಬನ್ನಿ, ನೀವು ಬೇರೆ ಒಂದು ಧರ್ಮದವರ ತಲೆಯನ್ನು ಕೆಡಿಸಿ ಕರ್ಕೊಂಡು ಬನ್ನಿ ಅಂತ ಯಾವ ದೇವರ ಹೇಳಲ್ಲ. ಯೇಸು ಪ್ರಭು ಹೇಳಲ್ಲ, ಅಲ್ಲಾ ಹೇಳಲ್ಲ, ರಾಮ ಹೇಳಲ್ಲ, ಮತ್ತೊಬ್ಬರು ಹೇಳಲ್ಲ, ಯಾರು ಕೂಡ ಹೇಳೋದಿಲ್ಲ. ಹಾಗಿದ್ರೂ ಕೂಡ ಜನ ಯಾಕೆ ಈ ರೀತಿಯಾಗಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಲವಂತವಾಗಿ ಕರೆದುಕೊಂಡು ಬಂದು ಏನು ಒಂದು ಉಪಯೋಗ ಪಡಿಸ್ಕೊತಾರೆ ಅವ್ರನ್ನ. ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ರೀತಿಯಾಗಿ ಇವರು ಮಾಡಿದ್ರು ಅಂತ ಗೊತ್ತಿಲ್ಲ, ಅವರ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಹೀಗಾಗಿ ಇದರ ಬಗ್ಗೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ತಂದೆ ತಾಯಿ ಹೇಳ್ತಾ ಇದ್ದಾರೆ, ನಮ್ಮ ಮಗನ್ನ ಈ ರೀತಿಯಾಗಿ ಮಾಡಿದ್ದಾರೆ, ದಯವಿಟ್ಟು ನಮಗೆ ನಮ್ಮ ಮಗನ ಒಪ್ಪಿಸಿ ಹುಡುಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತ. ಲಕ್ಷ್ಮೇಶ್ವರ ಪಟ್ಟಣದಿಂದ ಯುವಕ ಈಗ ನಾಪತ್ತೆ ಆಗಿಬಿಡ್ತಾನೆ. 1.5 ತಿಂಗಳಿಂದ
ಹೀಗಾಗಿ ಅವರಿಗೆ ಶಂಕೆ ವ್ಯಕ್ತವಾಗ್ತಾ ಇದೆ, ಏನು ಟೀ ಕುಡಿಯೋಕೆ ಹೋಗ್ತಿದ್ನಲ್ಲ ಅಲ್ಲಿದ್ದಂಥವರೇ ಸೋಹೆಲ್ ಮತ್ತು ಗಲ್ಲು ಏನು ಇಬ್ಬರು ಇದ್ದಾರೆ, ನನ್ನ ಮಗನ ತಲೆ ಕೆಡಿಸಿ ಹಿಂಗೆ ಮಾಡಿದ್ದಾರೆ ಅನಿಸುತ್ತೆ, ಇದ್ರ ಬಗ್ಗೆ ನೀವು ತನಿಖೆ ಮಾಡಬೇಕು, ನಮ್ಮ ಮಗನ ನಮಗೆ ಹುಡುಕೊಡಿ ಅಂತ ಹೇಳಿ ತಂದೆ ತಾಯಿ ಇಬ್ಬರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.